ಇವತ್ತು ನನ್ನ ಗಾರ್ಡನ್ನಲ್ಲಿ ಯಾವೆಲ್ಲ ಹೂಗಳೆಲ್ಲ ಅರಳಿವೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇದು ಪಾಟಲ್ಲಿರುವಂಥ ದಾಸವಾಳಗಳು. ಇವೆಲ್ಲನೂ ನಾನು 6 ಗಂಟೆಗಳ ಕಾಲ ಬಿಸಿಲು ಬರುವಂಥ ಜಾಗದಲ್ಲೇ ಇಟ್ಕೊಂಡಿರೋವಂಥದ್ದು. ಯಾವ ರೀತಿ ಕೇರ್ ಮಾಡ್ತೀನಿ, ಯಾವ ರೀತಿ ಫರ್ಟಿಲೈಸರ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇದು ಕಟಿಂಗಿಂದ ಹಾಕಿ ಬೆಳೆಸಿರೋವಂಥದ್ದು. ಇದು ಕೂಡ ಅಷ್ಟೇ, ಡೈಲಿ ಹೂವಿರುತ್ತೆ. ತುಂಬ ಚೆನ್ನಾಗಿ ಹೂವಾಗಿದೆ. ಇದರಲ್ಲಂತೂ ತುಂಬಾ ಮೊಗ್ಗುಗಳಿದೆ. ಇದು ನೆಲದಲ್ಲಿ ಹಾಕಿರುವಂಥದ್ದು. ತುಂಬ ದಿನಗಳ ನಂತರ ಒಂದು ಹೂವಾಗಿದೆ ಅದರಲ್ಲಿ. ಅದನ್ನು ಕಟಿಂಗಿಂದ ನೆಟ್ಟಿದ್ದೀನಿ. ತುಂಬ ಅಗಲವಾಗಿ ಬೆಳೆದು ಬಿಡುತ್ತೆ ಅದು ಅಂತ ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡೆ, ಬೇರೆ ಕಟಿಂಗ್ ಹಾಕಿಬಿಟ್ಟು. ನೋಡಿ, ಇದು ಹೊಸದು ನನ್ನ ಗಾರ್ಡನ್ಗೆ. ವೈಟ್ ಇನ್ನೂ ಅರಳಿಲ್ಲ. ಇದು ಕೂಡ ಬಡ್ ಡ್ರಾಪ್ ಆಗ್ತಾಯಿತ್ತು, ತುಂಬ ಮೊಗ್ಗು ಬರ್ತಾಯಿತ್ತು, ಉದುರ್ತಾ ಇತ್ತು. ಅದಕ್ಕೆಲ್ಲ ನಾನು ಕೆಲವೊಂದು ಫರ್ಟಿಲೈಸರ್ನ ಹಾಕ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೀನಿ. ಈಗ ನನ್ನ ಗಿಡದಲ್ಲಿ ಅಷ್ಟೊಂದು ಮೊಗ್ಗುಗಳೆಲ್ಲ ಉದುರ್ತಾ ಇಲ್ಲ. ಈ ರೀತಿ ಹೂವು ಆಗ್ತಾಯಿದೆ. ತುಂಬಾ ಹೂಗಳೆಲ್ಲ ಈಗ ಅರಳೋದಕ್ಕೆ ಸ್ಟಾರ್ಟ್ ಆಗಿವೆ. ಬಡ್ ಡ್ರಾಪ್ ಆಗ್ತಾಯಿತ್ತು, ತುಂಬ ಬಡ್ ಡ್ರಾಪ್ ಆಗ್ತಾಯಿತ್ತು. ಅದಕ್ಕೆ ನಾನು ಫರ್ಟಿಲೈಸರ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಇವತ್ತು ದಾಸವಾಳ ಗಿಡ ಅಷ್ಟೇ ಹೂವಾಗಿರುವಂಥದ್ದು. ಜರ್ಬೇರ ಒಂದೇ ಆಗಿದೆ. ಇವೆಲ್ಲ ಗುಲಾಬಿ ಹೂಗಳು. ಈ ಗುಲಾಬಿ ಅಂತೂ ಯಾವಾಗಲೂ ಆಗ್ತಾನೆ ಇರುತ್ತೆ. ಇದು ಸ್ವಲ್ಪ ಕಡಿಮೆ ಹೂವಾಗತ್ತೆ. ನೋಡಿ, ಪಿಟೋನಿಯಾ ಜಾತಿ ಗಿಡ ಇದು. ಆದರೆ ಪಿಟೋನಿಯಾ ಅಲ್ಲ. ತುಂಬ ಹೂವಾಗತ್ತೆ ಇದು ಬೇಸಿಗೆನಲ್ಲಿ. ನೀರ್ಸೋಣೆ ಗಿಡಗಳು ಬೇಸಿಗೆನಲ್ಲಿ ತುಂಬ ಹೂವಾಗತ್ತೆ. ಆದರೆ ಸ್ವಲ್ಪ ನೆರಳಿರುವಂಥ ಜಾಗದಲ್ಲಿ ಇಟ್ಕೋಬೇಕಾಗತ್ತೆ. ನಮ್ಮ ಮನೇಲಿ ಅಷ್ಟೊಂದು ನೆರಳಿರುವಂಥ ಜಾಗ ಇಲ್ಲ. ಅದಕ್ಕೆ ತುಂಬ ಗಿಡಗಳನ್ನು ನಾನು ಹಾಕ್ಕೊಳ್ಳಲ್ಲ. ನೋಡಿ, ಇದು ನಿತ್ಯ ಪುಷ್ಪ, ತುಂಬ ಹೂವಾಗುತ್ತೆ. ನನ್ನ ಹತ್ರ 5 ಕಲರ್ ಇದೆ ಇದರದ್ದು ಅಷ್ಟೇ. ಈ ಕಲರಂತೂ ಅರಳಿದಾಗ ಒಂದು ಕಲರು, ನಂತರ ಒಂದು ಕಲರ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ಪಿಂಕ್ ಕಲರ್ ಎಷ್ಟೊಂದು ಹೂವಾಗಿದೆ ಅಂತ. ಇದರ ಕಟಿಂಗ್ ಹಾಕೋ ವಿಧಾನನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಕಟಿಂಗಿಂದ ಹಾಕಿರೋವಂಥದ್ದು ಇವೆಲ್ಲ ಈಗಾಗಲೇ ಹೂವಾಗಿದೆ. ಇದು ಕೂಡ ಕಟಿಂಗನ್ನು ಹಾಕಿರೋವಂಥದ್ದೇ. ನಿಮ್ಮ ಜೊತೆ ಇದನ್ನು ಕೂಡ ಶೇರ್ ಮಾಡಿದ್ದೀನಿ. ನೋಡಿ, ಇದು ಕೋಟೆ ಹೂವು ಅಂತ, ಆಲ್ಮಂಡ. ತುಂಬಾ ಆಗುತ್ತೆ ಈ ಸೀಸನ್ನಲ್ಲಿ. ಇದರಲ್ಲಿ ನನ್ನ ಹತ್ರ 5 ಕಲರ್ ಇದೆ. 5 ವೆರೈಟಿ ಇದೆ. ಕಲರು 4 ಕಲರ್ ಇದೆ. ತುಂಬಾ ಹೂವಾಗುತ್ತೆ. ಇದ್ರ ಬೇರಿಂದನೇ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಹುಟ್ಕೊಂಡಿರುತ್ತೆ. ಆ ರೀತಿ ಸಸಿಗಳಿದೆ. ಯಾರಾದರೂ ಬೇಕು ಅಂತಂದ್ರೆ ಹೇಳಿ, ಅದನ್ನು ಕವರಲ್ಲಿ ಹಾಕಿಬಿಟ್ಟು ಬದುಕಿಸಿ ಇಟ್ಟಿರ್ತೀನಿ. ಮಳೆಗಾಲದಲ್ಲಿ ಕೊಡ್ತೀನಿ. ನೋಡಿ, ಈ ಕಲರು ಮತ್ತು ಇವೆರಡು ಕಲರ್ ಇದ್ರದ್ದು ಇಲ್ಲಿ ಸಸಿಗಳು ಬೇರ್ ಮೂಲಕ ಹುಟ್ಕೊಂಡಿರುತ್ತೆ. ಯಾರಾದರೂ ಬೇಕು ಅಂತಂದರೆ ಹೇಳಿ, ಇಲ್ಲ ಅಂತಂದರೆ ಅದನ್ನ ಕಿತ್ತೆಸೆಯೋದೇನೆ. ನೋಡಿ, ಶಂಖಪುಷ್ಪ ಒಂದೇ ಕಲರ್ ಇದೆ ನನ್ನ ಹತ್ರ, ತುಂಬ ಇಲ್ಲ. ಇವು ಇವತ್ತು ಅರಳಿರೋವಂಥ ಹೂಗಳು. ಈ ಹೂಗಳೆಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.